ನಮಸ್ಕಾರ ವೀಕ್ಷಕರೇ, ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ನಾನೀಗ ನಿಂತಿರುವಂಥ ಜಾಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಬ್ರಹ್ಮಾವರ ಎನ್ನುವಂಥ ಸೆಮಿ ಸಿಟಿಯಲ್ಲಿ ಇಲ್ಲಿನ ಮತದಾರರ ಅಭಿಪ್ರಾಯ ಹೇಗಿದೆ? ಈ ಬಾರಿ ಹಿಂದುತ್ವದ ಅಲೆ ವರ್ಕೌಟ್ ಆಗುತ್ತಾ ಅಥವಾ ಜಾತಿ ರಾಜಕಾರಣದ ಮೊರೆ ಹೋಗ್ತಾರಾ ಜನರು ಎನ್ನುವಂಥ ಒಂದಷ್ಟು ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗಳು ಅಥವಾ ಎಲ್ಲ ಕುತೂಹಲಗಳಿಗೆ ಮತದಾರರಿಂದಲೇ ನಾವು ಉತ್ತರವನ್ನು ಪಡಿತಾ ಹೋಗ್ತೀವಿ. ಒಬ್ಬೊಬ್ಬರಾಗಿ ಮತದಾರರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ. ಯಾರಿಗೆ ಓಟ್ ಹಾಕ್ತೀರಿ ಈ ಸಲ? ಇನ್ನು ತೀರ್ಮಾನ ಮಾಡಲಿಯಾ? ಹೆಗ್ಡೆರ ಕೋಟ ಶ್ರೀನಿವಾಸ ಪೂಜಾರ? ಕಾಂಗ್ರೆಸ್ಸಿಗೆ ಹೆಗ್ಡೆರಿಗೆ ಯಾಕಂದ್ರೆ ನಮ್ಗೆ ಅನುಕೂಲ ಮಾಡಿ ಕೊಟ್ಟಿರಿ ಕೆಲವೆಲ್ಲ. ಸುಮಾರು ಅನುಕೂಲ ಮಾಡಿ ಕೊಟ್ಟಿರಾ? ಈಗ ಸಿದ್ದರಾಮಯ್ಯನ ಬಗ್ಗೆ ನಿಮ್ಗೆ ಗೊತ್ತಾ? ಕಾಂಗ್ರೆಸ್ ಸರ್ಕಾರದ ಬಗ್ಗೆ? ಸರ್ಕಾರ ಯಾವುದಂತ ನಮಗೆ ಮುಖ್ಯ ಅಲ್ಲ. ನಮಗೆ ಯಾರು ನಮಗೆ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾರೆ ಅವರಿಗೆ. ಹೌದಾ? ಈಗ ಕಾಂಗ್ರೆಸ್ನವರು ಒಳ್ಳೆ ರೀತಿಯಲ್ಲೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಕಾಂಗ್ರೆಸ್ ಸಪೋರ್ಟ್. ಮೋದಿ ಬಗ್ಗೆ ಗೊತ್ತಾ? ಮೋದಿ ಬಗ್ಗೆ ಅಡ್ಡಿಲಿಯಾ? ಅವ್ರ ಆಡಳಿತ ಖುಷಿ ಕೊಡ್ತಾ ನಿಮ್ಗೆ? ಆಡಳಿತ ಒಂದ್ಸರಿ ವಿನ್ ಮಾಡಿದ್ದೀವಿ ನಾವು ಅವ್ರನ್ನ. ಎರಡು ಸರಿ. ಏನು ಆಡಳಿತ ಏನು ಹೇಳುವಂಥದ್ದಲ್ಲ. ಹೌದಾ? ಥ್ಯಾಂಕ್ ಯು ಮಾತಾಡೋದಕ್ಕೆ. ಸರ್ ನಮಸ್ಕಾರ. ನಿಮ್ಮ ಆಯ್ಕೆ ಯಾರು ಸರ್ ಈ ಸಲ? ನಮ್ಮ ಆಯ್ಕೆ ಉಡುಪಿನಲ್ಲಿ ಇಬ್ಬರು ಕ್ಯಾಂಡಿಡೇಟ್ ಒಳ್ಳೆಯವರೇ. ಆದರೆ ದೇಶದಲ್ಲಿ ಮೋದಿನೂ ನಾನು ಯಾರು ಹೋಗ್ತಾರೋ ಗೊತ್ತಿಲ್ಲ, ಅವರವರ ವೈಯಕ್ತಿಕ ಅಭಿಪ್ರಾಯ. ಆದರೆ ಮೋದಿ ಬರ್ತಾ ಬರ್ತಾ ಬ್ಯಾಡ್ದಿದ್ದೇ ಮಾಡ್ತಾ ಇದ್ದಾರೆ ಹೊರತು ಒಳ್ಳೇದು ಮಾಡೋದಿಲ್ಲ. ಬಡವರ ಪರ ಇಲ್ಲ ಅವರು. ಎಲ್ಲ ಶ್ರೀಮಂತರ ಕಡೆನೇ. ಅಂಬಾನಿ, ಅದಾನಿ ಬಡವರಿಗೆ ಒಂದು ಮೊಬೈಲ್ ಇಟ್ಕೊಂಡ್ರು ಅದಕ್ಕೆ 150 ರೂಪಾಯಿ ಹಾಕಿ ಅಂತ ಹೇಳ್ತಾನೆ, 22 ದಿವಸ ಖಾಲಿ ಮಾಡ್ತಾನೆ. ಅವ್ರು ಹೇಳೋದಿಲ್ಲ. ಅವರು ಏನು, ಅನಿಲ್ ಅಂಬಾನಿ, ಗೌತಮ್ ಅದಾನಿಗೆ ಕಂಪನಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಅವರು ಹೇಳಿದಾಗ ಇವರು ಕೇಳ್ತಾರೆ. ಬಡವ ಒಂದು ಮೊಬೈಲ್ ಇಟ್ಕೋಬೇಕಂದ್ರೂ ಕಷ್ಟ ಆಗುತ್ತೆ. ಅಂತ ಅದರಲ್ಲಿ ಇವರು 150 ತಿಂಗಳಿಗೆ 22 ದಿವಸ ಆದ್ಕೊಂಡು ಖಾಲಿ ಮಾಡಿಬಿಡ್ತಾರೆ. ನಮ್ಮ ದುಡ್ಡನ್ನು ನಾವು ಖರ್ಚು ಮಾಡೋಕ್ಕೆ ಇವ್ರ ಹತ್ರ ಕೇಳಬೇಕಾ? ತಪ್ಪು. ಈಗ ಸಿದ್ದರಾಮಯ್ಯನವರ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಕಾಂಗ್ರೆಸ್ನ ಆಡಳಿತ ಸದ್ಯದ ಮಟ್ಟಿಗೆ ನಮಗೆ ತೃಪ್ತಿ ಕೊಟ್ಟಿದೆ. ಹೌದೌದು. ಈ ಗ್ಯಾರಂಟಿ ಯೋಜನೆಗಳು ಬರೀ ಮಹಿಳೆಯರಿಗೆ ಮಾತ್ರ, ಪುರುಷರಿಗೆ ಕೊಟ್ಟಿಲ್ಲ ಅಂತ ಆರೋಪ. ನಮ್ಮ ಮನೆಯಲ್ಲೂ ಮಹಿಳೆಯರಿದ್ದಾರೆ, ಅವರು ಓಡ್ತಾರೆ. ಗೃಹಲಕ್ಷ್ಮಿ ಬರ್ತದೆ, ಓಡ್ತಾ ಇದೆ. ಆಯ್ತಾ? ಗೃಹಲಕ್ಷ್ಮಿನೂ ಕೊಡಬೇಕಾದ್ರೆ ಅವರು ಆಯ್ತಾ ಬರೀ ಒಂದು ಸೀಮಿತ ವರ್ಗಕ್ಕಂತ ಕೊಟ್ಟಿಲ್ಲ, ನಾರ್ಮಲ್ ಎಲ್ಲರಿಗೂ ಸೇರಿಸಿ ಕೊಟ್ಟಿದ್ದಾರೆ. ಇಂಥವ್ರಿಗೆ ಕೊಡ್ತೀನಿ, ಅಂಥವ್ರಿಗೆ ಕೊಡ್ತೀನಿ, ಇಂಥವ್ರಿಗೆ ಕೊಡ್ತೀನಿ ಅಂತ ಏನು ಹೇಳಿಲ್ಲ. ಅಪ್ಲೈ ಮಾಡ್ತಾರೆ, ಯಾರು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಖುಷಿ ಕೊಟ್ಟಿದೆ ಒಟ್ಟಿನಲ್ಲಿ. ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ ಈ ಸಲ? ನಾವು ಯಾರಿಗಾರು ಒಬ್ರಿಗೆ ಹಾಕೋದು, ಇಬ್ರಿಗೆ ಹಾಕಿದ್ರೆ ಓಟ್ ಗೆಲ್ಲುವುದಿಲ್ಲ ಅಲ್ಲ. ಹೌದು. ಕಾಂಗ್ರೆಸ್ ಬಿಜೆಪಿಯಾ? ನಾವು ಎಂತಂದೇಳಿ ಹೇಳುವುದಿಲ್ಲ. ಹೇಳುದಿಲ್ಲ, ಪರ್ಸನಲ್ ತುಂಬಾ ಪರ್ಸನಲ್. ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಅಂದ್ರೆ ನಮ್ಮ ಬಡವರಿಗೆ ಸ್ವಲ್ಪ ಇಷ್ಟ ಅಂತ ಹೇಳ್ತೇವೆ ನಾವು. ಯಾರು ಇಲ್ಲದಿದ್ದವರಿಗೆ, ಇದ್ದವರಿಗೆ ಏನು ಇಷ್ಟ ಇಲ್ಲ ಅಂತ. ಇದ್ದವರಿಗೆ ಇಷ್ಟ ಇಲ್ಲ, ಇಲ್ಲಿದ್ದವ್ರಿಗೆ ಖುಷಿ ಆಯ್ತು. ಖುಷಿ ಆಯ್ತು. ನಿಮ್ಗೆ ಬರ್ತಾ ಇದೆಯಾ 2000? ಹೌದು, ಬರ್ತಾ ಇದೆ. ಕರೆಂಟ್ ಬಿಲ್ ಫ್ರೀ ಇದೆಯಾ? ಕರೆಂಟ್ ಬಿಲ್ ಈಗ ನಾನು ನಮ್ಮ ಮನೆಯಲ್ಲಿಲ್ಲ, ನನ್ನ ಮಗಳ ಮನೆಯಲ್ಲಿದ್ದೇನೆ. ನಮ್ಮ ಮನೆಗೆ ಎಲ್ಲ ಹಾಳಾಗಿದೆ. ಅದು ಅದಕ್ಕೆ ಮಾಮೂಲಿ ತುಂಬುತ್ತೇನೆ, ಮಾಮೂಲಿ ಬಿಲ್ ಅಂತ ತುಂಬುತ್ತೇನೆ. ಸರಿ, ಈಗ ಫ್ರೀ ಬಸ್ ಎಲ್ಲ ಬಿಟ್ಟಿದಾರಲ್ಲ, ಓಡಾಡ್ತೀರಾ ನೀವು ಫ್ರೀ ಬಸ್ಸಲ್ಲಿ? ನಾವು ದೂರ ಎಲ್ಲಿ ಹೋಗೋದಿಲ್ಲ. ಕಾರ್ನಾಳದಿಂದ ಇಲ್ಲಿ ಬರುವುದು, ಇಲ್ಲಿಂದ ಹೊನ್ನಾಳಕ್ಕೆ ಹೋಗುದು. ಇಲ್ಲೆಲ್ಲ ಗೌರ್ಮೆಂಟ್ ಬಸ್ ನಿಲ್ಸೋದೇ ಇಲ್ಲಲ್ಲ ಇಲ್ಲಿ? ಹೌದಾ? ಅದು ನಿಮಗೆ ಗೊತ್ತುಂಟಲ್ಲ? ಹೌದು. ಅಲ್ಲಿ ಹೊನ್ನಾಳ ಒಂದು ಬಸ್ ಬರ್ತದೆ, ಗೌರ್ಮೆಂಟ್ ಬಸ್ ಒಂದು ಬಸ್ ಬರ್ತದೆ, ಫ್ರೀ ಕೊಡ್ತಾರೆ. ಖುಷಿ ಕೊಟ್ಟಿದೆ ಕಾಂಗ್ರೆಸ್ನ ಆಡಳಿತ ನಿಮಗೆ. ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೋದಿ ಬಗ್ಗೆ ಗೊತ್ತಾ ನಿಮಗೆ? ಮೋದಿ ಬಗ್ಗೆ ಎಲ್ಲ ನನಗೆ ಹೇಳಿಲ್ಲ, ಎಂತ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ನಾವು ಈ ಸತಿ ಬಿಜೆಪಿಗೆ. ಯಾಕೆ ಬಿಜೆಪಿಗೆ ಸರ್? ನಾವು ಶೆಟ್ಟರನ್ನ ನಂಬುದಿಲ್ಲ, ಪೂಜಾರನ್ನ ನಂಬುದಿಲ್ಲ. ನಾನು ಶೆಟ್ಟಿನೇ, ಆದರೆ ಬಿಜೆಪಿನ ನಂಬುದೇ ಇಲ್ಲ. ನನಗೆ ದೇಶ ಮುಖ್ಯ, ಮೋದಿಜಿ ಮುಖ್ಯ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಬಿಜೆಪಿ. ಯಾಕೆ ನಮಗೆ ಕಾಂಗ್ರೆಸ್? ಮೋದಿಗೆ ಜೈ ಅನ್ನಿ, ದೇವರು ಒಳ್ಳೇದು ಮಾಡ್ತಾನೆ. ಯಾಕೆ ಈಗ ಕಾಂಗ್ರೆಸ್ ಯಾಕೆ ಬೇಡ ಅಂತಿದ್ದೀರಾ? ನಾವು ಬಸ್ ಡಿಪಾರ್ಟ್ಮೆಂಟಲ್ಲಿ ಇರೋದು. ಬಿಟ್ಟಿ ಭಾಗ್ಯ ಕೊಟ್ಟಿದ್ರೆ ಯಾವುದು ಬಸ್ಸಲ್ಲಿ ಫ್ರೀ ಬಸ್ ಓಡಾಡೋದು. ಆಗ ಹೆಣ್ಮಕ್ಳು ಪೂರ ಬಸ್ಸಿಗೆ ಹೋಗ್ತಾರೆ. ಅದನ್ನು ನಂಬ್ಕೊಂಡು ಗಂಡು ಮಕ್ಕಳು ಅವರಿಂದ ಹೋಗ್ತಾರೆ. ಅದರಿಂದ ನಮ್ಮ ಬಸ್ಸಿಗೆ ಜನ ಇಲ್ಲ. ನಾವು ಆ್ಯಕ್ಚುಲಿ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು, ಬಿಜೆಪಿಗೆ ಓಟ್ ಹಾಕಬೇಕಂತ ಆಸೆ ಮಾಡಿದ್ವಿ. ಖಾಲಿ ಬಸ್ಸಲ್ಲಿ ತಿರ್ತಿದ್ದಾರೆ. ಹೌದೌದು, ಖಾಲಿ ನೋಡಿ. ಗ್ಯಾರಂಟಿನ ಸಿಕ್ಕಾಪಟ್ಟೆ ಹೊಡ್ತಾ ಬಿದ್ದಿದೆ. ಸಿಕ್ಕಾಪಟ್ಟೆ ಹೊಡ್ತಾ ಬಸ್ಸಿನವರಿಗೆ ಬಿದ್ದಿದೆ. ಬಿಜೆಪಿ. ಯಾಕೆ ಬಿಜೆಪಿ?
ಅವರು ಎಲ್ಲ ಹೆಲ್ಪ್ ಎಲ್ಲ ಮಾಡಿರಲ್ಲ ಸುಮಾರು. ಹೆಲ್ಪ್ ಎಲ್ಲ ಮಾಡಿದ್ದಾರೆ. ಹಾಂ, ಏನು ಹೆಲ್ಪ್ ಮಾಡಿದ್ದಾರೆ? ಸುಮಾರು ನಮ್ಮ ರೈಲ್ವೆ ಎಲ್ಲ ಸುಮಾರು ಎಲ್ಲ ಇದೆಲ್ಲ ಮಾಡಿರಿ, ಇಂಪ್ರೂವ್ ಎಲ್ಲ ಮಾಡಿರಿ ಮಂಗಳೂರಂಗೆಲ್ಲ. ಮತ್ತು ಹೆಚ್ಚಿದಲ್ಲ ಮೋದಿ ಮತ್ತು ರಾಮ ಮಂದಿರ ಎಲ್ಲ ಹೊಸ್ತೆಲ್ಲ ಕಟ್ಟಿರ, ಅದೆಲ್ಲ ಖುಷಿ ಆಗ್ತಿತ್ತು. ಹಿಂದೂ ಆಯಿ ನಾವು. ಈಗ ಯಾಕೆ ಕಾಂಗ್ರೆಸ್ ಬೇಡ? ಕಾಂಗ್ರೆಸ್ ಬೇಕು, ಒಂದು ಟೈಮ್ BJP ಅಡ್ಡಿಲ್ಲ. ಬಿಜೆಪಿ ಅಡ್ಡಿಲ್ಲ. ಈಗ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಬ್ರೊಬ್ರಿಗೆ ಕೊಡ್ತಾರೆ, ಒಬ್ರೊಬ್ರಿಗೆ ಕೊಡೋದಿಲ್ಲ, ಅದೆಲ್ಲರಿಗೂ ಸಿಕ್ಕುದಿಲ್ಲ ಅಲ್ಲ. ಹೌದಾ? ನಿಮ್ಮ ಹೆಸರು? ರಂಜಿತ್. ರಂಜಿತ್. ಏನು ಓದ್ತಾ ಇದ್ದಾರೆ ರಂಜಿತ್? ನಾವು IT. ITI ಫಸ್ಟ್ ಓಟ್ ಆಯ್ತು ನಿಮ್ದು? ಇಲ್ಲ ಓಟ್ ಏಜ್ ಬಂದಿಲ್ಲ. ಹೌದಾ? ಥ್ಯಾಂಕ್ ಯು. ಮನೆಯವ್ರ ಓಟ್ ಎಲ್ಲ BJP. ಮನೆಯವರೆಲ್ಲ ಓಟ್ ಎಲ್ಲ ಬಿಜೆಪಿ. BJP. ಥ್ಯಾಂಕ್ ಯು. ಎಲ್ಲ ಯಾರಿಗೆ ಓಟ್ ಹಾಕಿ ಮಾಡಿರಿ ಸರ್? ಓಟು BJP. ಬಿಜೆಪಿ. ಎಂತಕ್ಕೆ ಸರ್ ಬಿಜೆಪಿಗೆ? ಅಂದರೆ ಹಿಂದುತ್ವ ಉಳಿಬೇಕಾದ್ರೆ BJPಗೆ ಹಾಕ್ಬೇಕು. ಹಿಂದುತ್ವ ಉಳಿಬೇಕಾದ್ರೆ ಬಿಜೆಪಿಗೆ ಹಾಕಿ. ಹೌದು. ಜಯಪ್ರಕಾಶ್ ಹೆಗ್ಡೆ ನಿಂತಿದ್ದಾರೆ ಸರ್, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಹೌದು, ಗೊತ್ತಿತ್ತಲ್ಲ. ಒಳ್ಳೆ ವ್ಯಕ್ತಿನ ಸರ್? ಒಳ್ಳೆ ವ್ಯಕ್ತಿ. ನಾವು ಅವ್ರ ಜೊತೆಗಿದ್ರೆ ಹೇಳ್ಬೋದು ಒಳ್ಳೆಯವರೇ ಕೆಟ್ಟವರ ಅಂತ. ನಾವು ಅವ್ರ ಜೊತೆಗಿಲ್ಲಲ್ಲ, ಹಂಗಪ್ಪ ಗೊತ್ತಾತಿಲ್ಲ. ಸರ್, 10 ವರ್ಷದಿಂದ ಬಿಜೆಪಿ ಸಂಸದರೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇದ್ರು, ಶೋಭಾ ಕರಂದ್ಲಾಜೆ. ಅವರ ಆಡಳಿತದ ಬಗ್ಗೆ ಏನಾದರೂ ಅಭಿವೃದ್ಧಿ ಮಾಡಿದಾರ ಉಡುಪಿಲಿ ಅವರು? ಜನರು ಅವ್ರನ್ನ ವಿರೋಧ ಮಾಡಿದ್ರಲ್ಲ. ಹೌದು. ಯಾಕೆ ಮಾಡಿದ್ರು? ಅಭಿವೃದ್ಧಿ ಮಾಡಲಿಲ್ಲ ಅಂತ ವಿರೋಧ ಮಾಡಿದ್ರ? ಹಾಂ. ಸರ್, ಈಗ ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಹಾಂ, ಒಳ್ಳೆ ಜನ, ಒಳ್ಳೆ ವ್ಯಕ್ತಿ. BJPಯಲ್ಲಿ ಗೆಲ್ಲಬೇಕು ಅವ್ರು. ಗೆಲ್ಲಬೇಕು. ಈಗ ಮೋದಿ ಅಲೆ ವರ್ಕೌಟ್ ಆಗುತ್ತಾ ಇಲ್ಲಿ ಉಡುಪಿ ಚಿಕ್ಕಮಗಳೂರಿನಲ್ಲಿ? ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗುತ್ತೆ? ಅಲ್ಲ, ಗ್ಯಾರಂಟಿ ಕೊಡೋದೆಲ್ಲ ಕೊಡ್ತಾರೆ. ಓಟ್ ಯಾರಿಗೆ ಹಾಕ್ಬೇಕಂತ ಗೊತ್ತಿರುತ್ತಲ್ಲ, ಅವ್ರಿಗೆ ಹಾಕ್ತಾರೆ. ಯಾರಿಗೆ ಓಟ್ ಹಾಕಿ ಮಾಡಿರಿ ಈ ಸಲ? ಕಾಂಗ್ರೆಸ್ಸಿಗ ಬಿಜೆಪಿಗ? ಎಂತ ನೋಡ್ಬೇಕು, ಇನ್ನು ತೀರ್ಮಾನ ಮಾಡ್ಲಿ? ಇಲ್ಲ. ಹೌದಾ? ಹೌದು. ನಿಮ್ಗೆ ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಎಲ್ಲ ಇಷ್ಟ ಆಯ್ತು? ಖುಷಿ ಕೊಡ್ತಾ? ಹಾ, ಖುಷಿ ಕೊಡ್ತದೆ. ಖುಷಿ ಕೊಡ್ತು. 2,000 ರೂಪಾಯಿ ಬರ್ತಿತ್ತಾ? ಹೌದು. ಮತ್ತೆ ನೀವು ಗೌರ್ಮೆಂಟ್ ಬಸ್ ಗೊತ್ತಿಲ್ಲ, ಇಲ್ಲ ಪ್ರೈವೇಟ್ ಬಸ್ ಗೊತ್ತಿದ್ರಿ ಎಂತಕ್ಕೆ? ಅಲ್ಲ, ನಮ್ಗೆ ಬಸ್ಸಿಗೆ ದುಡ್ಡು ಜಾಸ್ತಿ ಆಗ್ತದಲ್ಲ ಅದಕ್ಕೆ. ಅಲ್ಲ, ಗೌರ್ಮೆಂಟ್ ಬಸ್ಸಲ್ಲಿ ನಿಮ್ಗೆ ಫ್ರೀ ಇತ್ತಲ್ಲ ಆಧಾರ್ ಕಾರ್ಡ್ ತೋರಿಸ, ಗೊತ್ತಿಲ್ಲ ನಿಮ್ಗೆ ಅದು? ಇಲ್ಲ. ಹೌದಾ? ಇನ್ನೂ ಗೊತ್ತಿಲ್ಲ ನಿಮ್ಗೆ? ಇಲ್ಲ. ಗೌರ್ಮೆಂಟ್ ಬಸ್ ಹಂಗೆ ನೀವು ಹಾಬ್ದರ್ ಫ್ರೀ ಇತ್ತು, ನೀವು ಆಧಾರ್ ಕಾರ್ಡ್ ತೋರ್ಸ್ಕ. ಅದು ಇಲ್ಲ, ಅಶ್ವಸೇ ಬರ್ತದೆ ಮಾರ್ರೆ, ಲೋಕಲ್ ಬಸ್ಸೇ ಬರುದಿಲ್ಲ. ಹೌದಾ? ಈಗ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೋದಿ ಹೆಸರು ಕೊಟ್ಟಿದ್ದಾರೆ. ಹೌದು. ಖುಷಿ ಆಯ್ತು ಮೋದಿ ಆಡಳಿತ ನಿಮ್ಗೆ? ಹೌದು. ಈ ಸಲ ಕಾಂಗ್ರೆಸ್ಗ ಬಿಜೆಪಿಗೆ ಓಟು? ಕೋಟ ಶ್ರೀನಿವಾಸ್ ಪೂಜಾರಿಗ ಇಲ್ಲ ಜಯಪ್ರಕಾಶ್ ಹೆಗ್ಡೆ ಅವರಿಗೆ? ನೋಡ್ಬೇಕು. ಇನ್ನ ತೀರ್ಮಾನ ಮಾಡಬೇಕು. ಹೌದು. ಈ ಬಾರಿ ನಿಮ್ಮ ಆಯ್ಕೆ ಸರ್? ಈ ಬಾರಿ ನಮ್ಮ ಆಯ್ಕೆ ಉಡುಪಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಬರಬೇಕಂತ ಅಷ್ಟೇ. ಯಾಕೆ ಸರ್ ಜಯಪ್ರಕಾಶ್? ಯಾಕೆ ಅವರು ನಮ್ಮೂರಿನವರೇ ಮೊದಲಿನದು, ನಾವು ಏನೇ ಕೆಲಸ ಮಾಡಿದ್ರು ಸಪೋರ್ಟ್ ಮಾಡ್ತಾ ಇದ್ರು. ಹೌದಾ? ಹೌದು, ಅಷ್ಟೇ. ಬಿಜೆಪಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಿಜೆಪಿ ಪಕ್ಷ ಅಂತ ಏನಿಲ್ಲ, ವ್ಯಕ್ತಿ ನೋಡಿ ಓಟ್ ಹಾಕಿ. ವ್ಯಕ್ತಿ ನೋಡಿ ಓಟ್ ಆಗ್ತಾ ಇದೆ. ಹಂಗಾದ್ರೆ ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರ ಅಲೆ ಇದೆ? ಎಲ್ಲರದ್ದು ಗೊತ್ತಿಲ್ಲ, ನಮ್ದಂತೂ ಹೌದು. ನಿಮ್ದಂತೂ ಇದೆ. ನಿಮ್ಮ ಅಭಿಪ್ರಾಯ? ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಖುಷಿ? ಎಲ್ಲ ಖುಷಿ ಕೊಡ್ತಾ ಇದೆ, ತುಂಬಾ ಜನರಿಗೆ ಅನುಕೂಲ ಆಗಿದೆ. ಯಾರು ಕೇಳಿದ್ರು ಹೇಳ್ತಾರೆ ನಮ್ಮಪ್ಪನ ದುಡ್ಡಲ್ಲಿ ಕೊಡ್ತಾರೆ, ಅವರಪ್ಪನ ದುಡ್ಡಲ್ಲಿ ಕೊಡ್ತಾರ ಅಂತ. ಒಂದೇ ಅನುಭವಿಸಬಾರ್ದು. ಫ್ರೀ ಬಸ್ ಇದೆ ಅಂತ ಫ್ರೀ ಬಸ್ಗೆ ಕಾಯ್ತಾರೆ, ಅದು ಕೊಟ್ಟಿದ್ದು ನಮ್ಮ ದುಡ್ಡಲ್ಲೇ ಅಂತಾರೆ. ಆದ್ರೆ ಒಳ್ಳೆ ಜನರಿಗೆ ತುಂಬ ಅನುಕೂಲ ಆಗಿದೆ. ನಮ್ದು ಇವರು ಕೋಟ ಶ್ರೀನಿವಾಸ್ ಪೂಜಾರಿ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಯಾಕೆ ಸರ್? ಕೋಟ ಶ್ರೀನಿವಾಸ್ ಪೂಜಾರಿ ಅವರು? ಕೋಟ ಶ್ರೀನಿವಾಸ್ ಪೂಜಾರಿ ನಾವು ಸೀದಾ ಡೆಲ್ಲಿ ಕಳಿಸ್ಬೇಕು, ನಾವು ಮೋದಿ ಅವರಿಗೆ ಸಪೋರ್ಟ್. ಅದಕ್ಕೋಸ್ಕರ ಇಲ್ಲಿಂದ ನಾವು ಮೋದಿಗೆ ಸಪೋರ್ಟ್. ಜಯಪ್ರಕಾಶ್ ಹೆಗ್ಡೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆಯವರೇ, ಒಳ್ಳೆ ವ್ಯಕ್ತಿ. ಒಳ್ಳೆ ವ್ಯಕ್ತಿ. ಸರ್, ಈಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ ಸರ್? ಇಲ್ಲ, ನಾವು ತಗೊಳ್ಳೂ ಇಲ್ಲ, ನಂಗೆ ಇಷ್ಟನೂ ಆಗಲಿಲ್ಲ. ಇಷ್ಟನೂ ಆಗಲಿಲ್ಲ. ಸಲ ನಿಮ್ಮ ಬೆಂಬಲ ಯಾರಿಗೆ ಸರ್? ಯಾವ ಪಕ್ಷಕ್ಕೆ ಅಂತ ಹೇಳಿ? ಬೆಂಬಲ ಪಕ್ಷಕ್ಕಂತ ಹೇಳೋದಿಲ್ಲ, ಸಮರ್ಥ ಅಭ್ಯರ್ಥಿ ಆಗಿರಬೇಕು ಒಂದು. ಈಗ ಓಟ್ ಹಾಕೋದು ರಾಜಕೀಯ ಪಕ್ಷಗಳು ಅವ್ರು ಇವ್ರಂತ ಹೊಗಳುವ ಟೈಮಿಗೆ ಮಾಮೂಲಿ. ನಾವು ನಮ್ಮ ಸಮರ್ಥ ಅಭ್ಯರ್ಥಿ ಯಾರಂತ ನೋಡಿ ಚಿಂತನೆ ಮಾಡಿ ನಮ್ಮ ಮತವನ್ನು ಚಲಾಯಿಸುವಂಥ ಯೋಚನೆ ಮಾಡಿದ್ದೇವೆ. ಪರ್ಸನಲ್ಲ ಸರ್? ಹೌದು, ಅದು ಪರ್ಸನಲ್ ಅಲ್ವಾ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಇಬ್ಬರ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅಲ್ಲ, ಹಾಗಿದ್ರೆ ಚಂದ ನನ್ನ ಪ್ರಕಾರ. ಹೌದಾ? ಸ್ವಲ್ಪ ಕಾಂಪಿಟೇಟ್ ಆಗಿರ್ತದೆ. ಚೇಂಜಸ್ ಬೇಕಂತೀರಾ? ಮೇಲಿಂದ ಕೆಳಗೆ ಒಂದೇ ಬಂದರೆ ಸರ್ವಾಧಿಕಾರ ಆಗ್ತದೆ, ಯಾವುದಾದ್ರೂ ಯಾವ ರಾಜಕೀಯ ಪಕ್ಷ ಆದರೂ ಸರ್ವಾಧಿಕಾರ ಆಗತ್ತೆ ಅಂತ. ಹೌದು, ಇದು ಎರಡು ಥರ ಇದ್ರೆ ಡಿಫ್ರೆಂಟ್ ಇರ್ತದಲ್ಲ. ಮೋದಿ ಆಡಳಿತ ಖುಷಿ ಕೊಡ್ತದೆ? ಖುಷಿ ಕೊಟ್ಟಿದೆ. ಮತ್ತೊಮ್ಮೆ ಪ್ರಧಾನಿ ಆಗ್ಬೋದಾ ಮೋದಿ? ಖಂಡಿತ ಆಗ್ಬೋದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಆಗ್ತಾರೆ? ಹೌದು. ಎಸ್. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ? ನಾವು ಯಾವುದೇ ಗ್ಯಾರಂಟಿಯ ಫಲಾನುಭವಿಗಳು ನಾವಲ್ಲ, ನಮಗೆ ಅದರ ಹಿಂದೆ ಹೋಗೋ ಪುರ್ಸೊತ್ತು ಇಲ್ಲ. ಮತ್ತೆ ಅದೆಲ್ಲ ಬಿಡಿ, ಚುನಾವಣಾ ಪ್ರಕ್ರಿಯೆ ಅಭ್ಯರ್ಥಿಗಳು ಇಡುವಂಥದ್ದು ಅಂತ ವಿಚಾರಗಳನ್ನು. ಸ್ವಲ್ಪ ಆದ್ರೂ ತಂತ್ರಗಾರಿಕೆ ಬೇಕಲ್ವ. ನಿಜ ನಿಜ. ಜಯಪ್ರಕಾಶ್ ಹೆಗಡೆ ಅಂತ ನಾವು ಈ ಸರ್ತಿ ಡಿಸೈಡ್ ಮಾಡಿದ್ದೇವೆ. ಜಯಪ್ರಕಾಶ್ ಹೆಗಡೆ ಎಲ್ಲ BJP ಕಾರ್ಯಕರ್ತರು ಕೂಡ ಈ ಸರ್ತಿ ಒಂದು ಜಯಪ್ರಕಾಶ್ ಹೆಗಡೆಗೆ ಏನೋ ಮಾಡಬೇಕಂತ ಎಲ್ಲ ನಮ್ಮ ಜನ ಹೇಳ್ತಾ ಇದ್ದಾರೆ. ಮತ್ತೆ ಈಗ ಮೋದಿ ಅಲ್ಲಿ ಬೇಕು, ಇಲ್ಲಿ ಒಂದು ಚೇಂಜ್ ಆಗಲಿ ಅಂತ. ಇಲ್ಲಿ ಒಂದು ಒಂದು ಚೇಂಜ್ ಆಗಲಿ ಅಂತ. ಯಾಕೆ ಬಿಜೆಪಿ ಬೇಡ ಸರ್? ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬೇಡ ಇಲ್ಲಿಗೆ?
ಅಂದರೆ ಅವರೊಂದು 2 ಮಿನಿಸ್ಟ್ರ್ ಆಗಿ ಮತ್ತು ಅವ್ರೇನು ಕೆಲಸ ಮಾಡಿಲ್ಲ ಅಂತ ಜನರಲ್ಲಿ ಭಾವನೆಗಳಿದೆ. ಅಂದರೆ 2 ಮಿನಿಸ್ಟ್ರು MLC ಎಲ್ಲ ಅವರಿಗೆ ಕೊಡ್ತಾ ಇದ್ದಾರೆ. ಬೇರೆ BJPಯಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರಿಗೆಲ್ಲ ತುಂಬ ಬೇಜಾರಿದೆ. ನೀವು ಮೂಲತಃ BJP ಅವರು ಸರ್? ನಾವು ಮೊದಲು ಜಯಪ್ರಕಾಶ್ ಹೆಗಡೆ ಪಕ್ಷೇತರ ಇದ್ದವರು, ನಂತರ BJPಯಲ್ಲಿ ಇದ್ದೇವೆ. ಈ ಸರ್ತಿ ಒಂದು ಚೇಂಜ್ ಮಾಡಬೇಕಂತ ಮನಸ್ಸು ಮಾಡಿದ್ದೇವೆ. ಉಡುಪಿಯಲ್ಲಿ ಚೇಂಜ್ ಆಗ್ಬೋದಾ ಈ ಸಲ? ಒಂದು ನನ್ನ ಅನಿಸಿಕೆ ಪ್ರಕಾರ ಸ್ವಲ್ಪ ಆಗ್ಬೋದು ಅಂತ. ಟಫ್ ಫೈಟ್ ಇದೆ ಅಂತೀರಾ ಸರ್? ಟಫ್ ಫೈಟ್ ಇದೆ ಅಂದರೆ ಮೋದಿ ಹೆಸರಲ್ಲಿ ಕೆಲವು ಏನು ಇದೆ, ಹಾಗೆ ಈ ಸರ್ತಿ ಒಂದು ಚೇಂಜ್ ಆಗ್ಬೋದು ಇಲ್ಲಿ ಅಂತ ಒಂದು ನಮ್ಮ ಭಾವನೆ. ಥ್ಯಾಂಕ್ ಯು ಸರ್. ಯಾರಿಗೆ ಓಟ್ ಹಾಕೋಣ ಅನ್ಸಿರಿ? ಜಯಪ್ರಕಾಶ್ ಹೆಗಡೆ. ಎಂತಕ್ಕೆ? ಫುಲ್ ಕಾಂಗ್ರೆಸ್ ನಮ್ಮದೇ. ಫುಲ್ ಕಾಂಗ್ರೆಸ್? ಅಲ್ಲ, ಮುಂಚೆಯಿಂದ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ಕೊ ಬರ್ತಿದ್ರೆ ಈಗ ಮಾತ್ರನಾ? ಮುಂಚೆಯಿಂದ ಬರ್ತಿದ್ವಿ. ಮುಂಚೆಯಿಂದ? ಹೌದು. ಕೋಟ ಶ್ರೀನಿವಾಸ ಪೂಜಾರಿ ಯಾಕೆ ಬೇಡ? ಬೇಕು, ಆದರೆ ಗೊತ್ತು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬೇಕು, ಕೇಂದ್ರದಲ್ಲಿ ಮೋದಿ ಇರಬೇಕು, ಅಷ್ಟೇ ನಮಗೆ ಸಾಕು. ಕೇಂದ್ರದಲ್ಲಿ ಮೋದಿ, ಉಡುಪಿಲಿ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಕ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳೆಲ್ಲ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಗಿದೆ. ಇಷ್ಟ ಆಗಿದೆ. ನಿಮ್ಮ ಮನೆಗೂ ತಲುಪ್ತಾ ಇವೆ? ಹೌದು. ನಿಮ್ಗೆ ಯಾವ್ದಾದ್ರು ಫ್ರೀ ಯೋಜನೆ ಬೇಕಾ? ಫ್ರೀ ಕೊಟ್ಟರೆ ತಕಂಕೆ ಏನೈತೆ ಅಲ್ಲ. ಯಾರಿಗೆ ಓಟ್ ಹಾಕ್ಬೇಕಂತ ಎನ್ಸಿದ್ದೀರಾ ಸರ್? ನಿರ್ಧಾರ ಮಾಡಿದ್ದೀರಾ? ನೋಡ್ಬೇಕು ಈಗ ಯಾರಿಗಂತ ನೋಡ್ಬೇಕು, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ. ಇಬ್ರು ಘಟಾನುಘಟಿ ನಾಯಕರು, ಇಬ್ಬರು ಒಳ್ಳೆ ಕ್ಯಾಂಡಿಡೇಟ್ ಇಬ್ಬರು. ನಿಮ್ಮ ಆಯ್ಕೆ ಯಾರು ಅಂತ ಹೇಳಲ್ಲ, ಪರ್ಸನಲ್ ಸರ್. ಸರ್, ಈಗ ಮೋದಿ ಆಡಳಿತ ನಿಮ್ಗೆ ಖುಷಿ ಕೊಡ್ತಾ? ಎಸ್ ಶ್ಯೂರ್ಲಿ ಸರ್. ಖುಷಿ ಕೊಡ್ತು. ಈಗ ಸಿದ್ದರಾಮಯ್ಯನವರ ಆಡಳಿತ ಸ್ವಲ್ಪ ಉಂಟು, ಆದ್ರೆ ಸ್ವಲ್ಪ ಕಷ್ಟ ಉಂಟು ಅವರದ್ದು ಆಡಳಿತ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಬೇಕಿತ್ತಂತೀರಾ? ಸ್ವಲ್ಪ 50-50 ಅದು. 50-50 ಬೇಕು ಬೇಡ ಆ ರೀತಿ ಉಂಟು. ಎಸ್ ಸರ್. ಒಳ್ಳೆ ಅಭ್ಯರ್ಥಿಗೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಮತ ಒಳ್ಳೆ ಅಭ್ಯರ್ಥಿಗೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. BJP. ಯಾಕೆ BJP ಸರ್? ಯಾಕೆ ಕಾಂಗ್ರೆಸ್ ಬೇಡ? ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹಾಗಾಗಿ BJP ಬೆಸ್ಟ್ ಅನ್ಸುತ್ತೆ. BJP ಬೆಸ್ಟ್ ಅನ್ಸುತ್ತೆ. ನೀವು ಲೋಕಲ್ ಇಲ್ಲಿ ಅವರೇ? ಇಲ್ಲ, ಶೃಂಗೇರಿ ಅವರು. ಓಕೆ. ನಿಮಗೂ ಕೂಡ ಇದೇ ಲೋಕಸಭಾ ಕ್ಷೇತ್ರ ಬರುತ್ತೆ? ಇಲ್ಲ, ನಮ್ದು ಉಡುಪಿ ಚಿಕ್ಕಮಗಳೂರು. ಕರೆಕ್ಟ್. ಅಭ್ಯರ್ಥಿಗಳಿಬ್ರು, ಕೋಟ ಶ್ರೀನಿವಾಸ ಪೂಜಾರಿ BJPಯಿಂದ, ಹಾಗೇನೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರಿಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೋಟ ಶ್ರೀನಿವಾಸ ಪೂಜಾರಿ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅನಿಸ್ತದೆ. ಬೇರೆ ಏನು, ಅಭಿವೃದ್ಧಿ ನೋಡಿ ನಿಮ್ಮ ಮತ ಚಲಾಯಿಸ್ತೀರಿ? ಹೌದು. ಮೋದಿ ಸರ್ಕಾರ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಂಗೆ ಅನಿಸ್ತು? ಯಾವ ಸರ್ಕಾರದ ಆಡಳಿತ ನಿಮ್ಗೆ ಇಷ್ಟ ಆಯಿತು? ಈಗ ಒಂದು 10 ವರ್ಷದಿಂದ ಮೋದಿ ಸರ್ಕಾರ ಚೆನ್ನಾಗಿ ಇದೆ ಸೆಂಟ್ರಲ್ಲಿ, ಸೊ ಒಳ್ಳೆಯದಿದೆ. ಖುಷಿ ಕೊಡ್ತು. ಹೌದು. ಯಾರಿಗೆ ಓಟ್ ಹಾಕಿ ಮಾಡಿರಿ ಸರ್ ಈ ಸಲ? ನಾವು ಯಾರಿಗಂತೇಳಿ ಆಲೋಚನೆ ಮಾಡಲಿಲ್ಲ, ಇಷ್ಟು ಇನ್ನು ತೀರ್ಮಾನ ಮಾಡಲಿಲ್ಲ. ಅಲ್ಲ ಸರ್, ಈಗ ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಒಳ್ಳೆ ಖುಷಿ ಇದೆ. ಸಿದ್ದರಾಮಯ್ಯ ಅವರ ಆಡಳಿತ ಅದು ಹೇಳಕ್ಕೆ ಬರಲ್ಲ, ಪರ್ಸನಲ್ ಹೇಳಕ್ಕೆ ಬರಲ್ಲ. ನಿಮ್ಗೆ ಸರ್ ಇಲ್ಲೆಲ್ಲ ಫೆಸಿಲಿಟಿಗಳೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಪರವಾಗಿಲ್ವಾ ಸರ್? ಪರವಾಗಿಲ್ಲ. ಏನು ಬೇಡಿಕೆ ಇದೆ ಸರ್ ಸರ್ಕಾರದ ಮುಂದೆ ನೀವಿಡುವಂಥ ಬೇಡಿಕೆಗಳು ತುಂಬ ಇದೆ, ಆದರೆ ಯಾರು ಅವಕಾಶ ಕೊಡೋದಿಲ್ಲಲ್ಲ. ಬೇಡಿಕೆಗಳು ತುಂಬ ಇದೆ. ಯಾರು ಅವಕಾಶ ಕೊಡ್ತಾ ಇಲ್ಲ. ಇಲ್ಲಿನ ಜನಪ್ರತಿನಿಧಿಗಳು, ಉಡುಪಿ ಜನಪ್ರತಿನಿಧಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್? ಮಾಡ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರು 10 ವರ್ಷ ಸಂಸದರಾಗಿದ್ದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ್ದು. ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಮತದಾರರ ಅಭಿಪ್ರಾಯ ಇದೆ ಅಂತೇಳಿ ಸಾಕಷ್ಟು ಮತದಾರರ ಮನದಾಳದ ಮಾತುಗಳನ್ನು ಕೇಳುವಂಥ ಪ್ರಯತ್ನ ಮಾಡಿದ್ವಿ. ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಖಾಡ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ಬಳಿಕ. ಈ ಬಾರಿ ನಿಮ್ಮ ಆಯ್ಕೆ ಸರ್ ಯಾರು? ಕೋಟ ಶ್ರೀನಿವಾಸ ಪೂಜಾರಿ. ಯಾಕೆ ಸರ್ ಕೋಟ ಶ್ರೀನಿವಾಸ ಪೂಜಾರಿ ಅವರು? ಅವರ ಕರ್ನಾಟಕ ರಾಜ್ಯದಲ್ಲಿ ಮಿನಿಸ್ಟರ್ ಆಗಿದ್ದಾಗ ಅವ್ರು ಮಾಡಿದ ಕೆಲಸಗಳು ಮತ್ತು ಜನಸಾಮಾನ್ಯರಿಗೆ ಅವ್ರ ಕೈ ಹತ್ತಿರಲ್ಲ ಸಿಗ್ತಾರೆ, ಮತ್ತು ನೇರ ನಡೆ ನುಡಿಯ ವ್ಯಕ್ತಿ, ಸರಳ ವ್ಯಕ್ತಿ. ಹಾಗಾಗಿ ನಾವು ಕೋಟ ಶ್ರೀನಿವಾಸ ಪೂಜಾರಿ. ಹಾಗೂ ಸೆಂಟ್ರಲಲ್ಲಿ ನಮಗೆ ಮೋದಿ ಬೇಕು, ಹಾಗಾಗಿ ಮೋದಿ, ನಾವು ಇಲ್ಲಿ ಶ್ರೀನಿವಾಸ ಪೂಜಾರಿ ಪ್ರೆಸ್ ಮಾಡಿದರೆ ಮಾತ್ರ ಅಲ್ಲಿ ಮೋದಿ ಆಯ್ಕೆ ಆಗ್ತದೆ. ಹಾಗಾಗಿ ಸರ್, ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಈ ಹಿಂದೆ BJPಯಲ್ಲೇ ಇದ್ದವರು, ಈ ಭಾಗದವರೇ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಜಯಪ್ರಕಾಶ್ ಹೆಗ್ಡೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಆದರೆ ನಮಗೆ ಸೆಂಟ್ರಲ್ಲಿ ಮೋದಿ ಬೇಕು, ಹಾಗಾಗಿ ನಾವು ಇವರಿಗೆ ಕೋಟ ಶ್ರೀನಿವಾಸ ಪೂಜಾರಿ. ಅಕಸ್ಮಾತ್ ಜಯಪ್ರಕಾಶ್ ಹೆಗ್ಡೆ ಅವರಿಗೆ BJPಯಲ್ಲಿ ಸೀಟ್ ಕೊಟ್ಟಿದ್ದು ನಾವು ಜಯಪ್ರಕಾಶ್ ಹೆಗ್ಡೆ ಅವರ ಪರವಾಗಿ ಮತ ಚಲಾಯಿಸ್ತೇವೆ. ಸರ್, ಈಗ ಉಡುಪಿ ಜಿಲ್ಲೆಯಲ್ಲಿ ಹಿಂದುತ್ವದ ಅಲೆ, ಮೋದಿ ಅಲೆ ಈ ಬಾರಿ ವರ್ಕೌಟ್ ಆಗುತ್ತಾ? ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಸರ್, ಈಗ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಅದು ಎಲ್ಲ ಜನರಿಗೆ ಕೈಗೆ ಸಿಗಲಿಲ್ಲ ಸರ್. ಅವರು ಮೊದಲಿಗೆ ಹೇಳಿದರು 200 ಯೂನಿಟ್ ಫ್ರೀ ವಿದ್ಯುತ್ ಅಂತ, ಆಮೇಲೆ ಗೆದ್ದು ಬಂದ್ರ ಮೇಲೆ ಅದಕ್ಕೆ ತನ್ನದೇ ಷರತ್ತುಗಳನ್ನು ಹಾಕಿದ್ರು. 200 ಫ್ರೀ ಕೊಡಲಿಲ್ಲ ಜನರಿಗೆ, ಷರತ್ತು ಕೊಟ್ಟು ಇಂತಿಷ್ಟು ಅಮೌಂಟಿಗೆ ಈಗ ಕಟ್ಲಿಕ್ಕೆ ಬರ್ತಾ ಉಂಟು ಎಲ್ಲರಿಗೆ ಅಮೌಂಟ್. ಅದು ಮತ್ತು 2,000 ರೂಪಾಯಿ ಎಲ್ಲ ಮಹಿಳೆಯರಿಗೆ ಸಿಗ್ತಾ ಇಲ್ಲ. ಫ್ಯಾಮಿಲಿ ಡಿವೈಡ್ ಆಗಿದೆ, ಒಂದೇ ಮನೆಯಲ್ಲಿ 2,000 ರೂಪಾಯಿ 10 ಸೊಸೈಲ್ ಮಿಡ್ಲಲ್ಲಿ ಡಿವೈಡ್ ಆಗಿ ಫ್ಯಾಮಿಲಿ ಒಂದು ಜೊತೆಗಿದ್ದವರು ಡಿವೈಡ್ ಆಗಿಬಿಟ್ಟಿದ್ದಾರೆ ಸರ್.
ಸರ್, ಈ ಶಕ್ತಿ ಯೋಜನೆ ಫ್ರೀ ಬಸ್ ಬಂದ ಮೇಲೆ ನಿಮ್ಗೆ ಏನಾದರೂ ತೊಂದರೆ ಆಯ್ತಾ? ಟ್ಯಾಕ್ಸಿಯವರಿಗೆ ದೊಡ್ಡ ಹೊಡೆತ ಬಿದ್ದಿದೆ ಸರ್ ಫ್ರೀ ಬಸ್ಸಿಂದ ಟ್ಯಾಕ್ಸಿ ನೋಡಿ ಇವತ್ತು ಇಂಥ ಸೀಸನ್ನಲ್ಲಿ ಸಹ ನಾವು ಈಗ ಸುಮ್ಮನೆ ಕೂತ್ಕೊಂಡಿದ್ದೇವೆ ಫ್ರೀ ಬಸ್ ಇದರಿಂದ. ಇಲ್ಲ ಅಂದ್ರೆ ನಿಮ್ಗಾದ್ರೂ ಬಾಡಿಗೆ ನಮಗೆ ಬಾಡಿಗೆ ಆಗ್ತದೆ ಸರ್. ಮೋದಿಗೆ ಯಾಕೆ ಮೋದಿಗೆ ಮೇಡಮ್? ಅವರೆಲ್ಲ ಕೆಲಸ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳೆಲ್ಲ ಖುಷಿ ಕೊಡ್ತಾ ನಿಮಗೆ? ಇಲ್ಲ, ಖುಷಿ ಕೊಡ ನಮಗೆ ಯಾವುದು ಸೌಲಭ್ಯ ಬಂದಿಲ್ಲ. ಯಾವುದು ಬರ್ತಿಲ್ಲ? ಯಾಕೆ ನೀವು ಅಪ್ಲೈ ಮಾಡ್ಲಿಲ್ವಾ? ಹೇಗೆ ಅಪ್ಲೈ ಮಾಡಿದ್ವಿ, ಬಂದಿಲ್ಲ, ಯಾವುದು ಬಂದಿಲ್ಲ? ಕಂಪ್ಲೇಂಟ್ ಮಾಡಿಲ್ವಾ ಬಂದಿಲ್ಲ ಅಂತ ಹೇಳಿ? ಹೇಳಿದ್ವಿ, ಆದ್ರೆ ಅದು ಬರುತ್ತೆ ಅಂತ ಹೇಳ್ತಾ ಅಪ್ರೂವಲೇ ಆಗಿಲ್ಲ. ಅಪ್ರೂವಲ್ ಆಗಿಲ್ಲ. ಈ ಬಾರಿ ನಿಮ್ಮ ಆಯ್ಕೆ ಮೋದಿ ಹಾಗಾದ್ರೆ? ಹೌದು. ಈಗ ಜಯಪ್ರಕಾಶ್ ಹೆಗಡೆ ಯಾಕೆ ಬೇಡ ಮೇಡಮ್? ಕಾಂಗ್ರೆಸ್ ಯಾಕೆ ಬೇಡ? ನಾವು ಮೊದಲಿಂದನೂ ಬಿಜೆಪಿಗೆ ಹಾಕ್ತಾ ಇರೋದು. ಅದಕ್ಕೋಸ್ಕರ ಬಿಜೆಪಿ. ಹೌದು. ಬಿಸಿಲು ಜೋರುಂಟಾ ಎಲೆಕ್ಷನ್ ಜೋರುಂಟಾ ಸರ್? ಎರಡು ಜೋರುಂಟು. ಎರಡು ಜೋರುಂಟು. ಯಾರು ವಿನ್ ಆಗ್ಬೋದು ಸರ್, ಬಿಜೆಪಿ ಕಾಂಗ್ರೆಸ್? ಅದು ನಾವೇನು ಹೇಳೋಕ್ಕಾಗುತ್ತೆ? ಒಂದು ನಿಮ್ಮ ಆಯ್ಕೆ ಅಂತಿರುತ್ತಲ್ಲ ಸರ್, ನಿಮ್ಮ ಅಭಿಪ್ರಾಯ? ನಾವೇನು ಹೇಳೋಕ್ಕಾಗಲ್ಲ. ಪರ್ಸ್ನಲ್ಲ. ಮೋದಿ ಇಷ್ಟ ಆದ್ರ, ಸಿದ್ದರಾಮಯ್ಯ ಇಷ್ಟ ಆದ್ರ? ಇಬ್ಬರು ಇಷ್ಟನೇ. ಇಬ್ರು ಇಷ್ಟನೇ. ಜನಗಳಿಗೋಸ್ಕರ ಪಾಲನೆ ಮಾಡೋರು ಎಲ್ಲರೂ ಇಷ್ಟ ನಮಗೆ. ಇಷ್ಟನೇ. ಹಾಗೆಯೇ ಮೋದಿ ಸರ್ಕಾರದ ಯೋಜನೆಗಳಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಯಾವ್ದು ಹೆಚ್ಚು ತಲುಪ್ತು ನಿಮಗೆ? ನಾವು ಯಾವುದಿಲ್ಲ, ನಾವು ಕೆಲಸ ಮಾಡ್ಕೊಂಡು ನಾವು ದುಡ್ಕೊಂಡು ತಿಂತೀವಿ, ಅದರಿಂದ ಅದು ಡಿಪೆಂಡ್ ಆಗಿಲ್ಲ. ಈಗ ಎಲೆಕ್ಷನ್ ನಡೀತಾ ಇದೆ, ನಿಮ್ಮ ಆಯ್ಕೆ ಯಾರು ಮೇಡಮ್? ಕಾಂಗ್ರೆಸ್ ಬಿಜೆಪಿಯ? ನಮ್ಮ ಆಯ್ಕೆ ಯಾವುದಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ಬರ್ಬೋದು ಏನೋ ಅಂತ. ಯಾಕಂದರೆ ಈಗ ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಯಿಂದ. ಅಂದರೆ ಎಲ್ಲ ಇದು ಮಾಡೋದ್ರಿಂದ ಏನಂದರೆ ಈ ಬಿ ಜೆ ಪಿಯಿಂದ ಕೆಲವೊಂದೆಲ್ಲ ಇದಾಗ್ತಾ ಇದೆಯಲ್ಲ, ಅದರಿಂದ ಬಿ ಜೆ ಪಿಗೆ ಹೋದರೂ ಹೋಗ್ಬೋದು. ನಿಮ್ಮ ಆಯ್ಕೆ ಕಾಂಗ್ರೆಸ್ ಆಗಿರುತ್ತಾ ಅಥವಾ ನೀವು ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಅಂತ ಹೇಳಿ? ನಾನು ಅಂದರೆ ಈಗ ಇದ್ರದ್ದು ಹಣ ನಂಗಂದ್ರೆ ನಂಗೇನೂ ಇಲ್ಲ, ನಾ ಏನೂ ಇಲ್ದಿದ್ದೊಂದು ಬಡವಿ, ನಂಗೆ ಇರ್ಲಿಕ್ಕೆ ಜಾಗನೂ ಕೂಡ ಇಲ್ಲ. ಅಂದರೆ ಈಗ ಇಷ್ಟರವರೆಗೆ ಒಂದು ನಂಗೆ ಜಾಗ ಇಲ್ಲದ್ರಿಂದ ಯಾವ ಸವಲತ್ತು ನಂಗೆ ಸಿಕ್ಕೋದಿಲ್ಲ. ಸಿಕ್ಕಿದ್ರಿಂದ ಕಾಂಗ್ರೆಸ್ ಹಾಕ್ಬೋದು ಅಂತ ಅನಿಸ್ತಾ ಇದೆ. ಓಟ್ ನಮ್ಮದು ಮಾಮೂಲಿ ಬಿಜೆಪಿಗೆ. ಕೋಟ ಶ್ರೀನಿವಾಸ ಪೂಜಾರಿ. ಹೆಗ್ಡೇರ್ ಬೇಡ? ಹೆಗ್ಡೇರ್ ಬೇಕಾದ್ರೆ ಅಂತ ಮಾಡೋದು. ಈಗ ಇಪ್ಪದೆಲ್ಲ ಬಿಜೆಪಿ ಅವರೆಲ್ಲ. ಯಾರಿಗೆ ಓಟ್ ಕೊಡ್ತೀರಾ ಈ ಸಲ? ಕಾಂಗ್ರೆಸ್ಸಿಗೆ ಸರಿ. ಕಾಂಗ್ರೆಸ್ಗೆ. ಯಾಕೆ ಸರ್? ಕಾಂಗ್ರೆಸ್ ಎಲ್ಲ ಅಭಿವೃದ್ಧಿ ಒಳ್ಳೆಯಾಗಿದೆ, ಎಲ್ಲ ರೀತಿಯ ಅಭಿವೃದ್ಧಿ ಆಗಿದೆ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಅಭಿವೃದ್ಧಿ ಮಾಡಿದ ಅಂತ ಹೇಳಿ ಎಲ್ಲ ಅವರು 5 ಗ್ಯಾರಂಟಿಗಳಿದ್ದಾವೆ, ಅವೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅವರೆಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ನಮ್ದು ಆಸೆ ಇದೆ. ಮತ್ತು ಕಾಂಗ್ರೆಸ್ಸೇ ಬರ್ತೀವಿ ಸರ್, ವಿನ್ ಆಗುತ್ತೆ ಕಾಂಗ್ರೆಸ್ಸೇ. ಇಡೀ ದೇಶನ ಅವರ ದೇಶದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಜಯಪ್ರಕಾಶ್ ಹೆಗಡೆ ಅವರು ವಿನ್ ಆಗ್ತಾರೆ 100%. ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಜಯಪ್ರಕಾಶ್ ಹೆಗಡೆ ಅವರು ಬೇರೆ ಬೇರೆ ಪಾರ್ಟಿಗಳಲ್ಲಿ ಇದ್ದವರು, JDS ಅಲ್ಲಿ ಇದ್ರು, ಆಮೇಲೆ ಕಾಂಗ್ರೆಸ್ಸಿಗೆ ಬಂದರು, ಆಮೇಲೆ ಈಗ ಬಿಜೆಪಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಇಲ್ಲ, ಕ್ಯಾಂಡಿಡೇಟ್ ನೋಡ್ತೀವಿ ನಾವು, ಯಾವುದೇ ಪಕ್ಷ ನೋಡಲ್ಲ, ಕ್ಯಾಂಡಿಡೇಟ್ ನೋಡ್ತೀವಿ. ಅದಕ್ಕೋಸ್ಕರ ಒಳ್ಳೆ ವ್ಯಕ್ತಿ, ಸಜ್ಜನ, ಸಂಪನ್ನ, ಗುಣವಂತ, ದೀನವಂತ, ಉಪಕಾರ ಮಾಡೋ ಮನುಷ್ಯ, ದೇವತಾ ಮನುಷ್ಯ ಜಯಪ್ರಕಾಶ್ ಹೆಗಡೆ ಅವರಿಗೆ ನಮ್ಮದು 100% ಮತ. ಸರ್, ಮುಂಚಿನದಲ್ಲಿ ನೀವು ಕಾಂಗ್ರೆಸ್ ಬೆಂಬಲ ಮಾಡ್ಕೊಂಡು ಬಂದವರು ಅಥವಾ ಜಯಪ್ರಕಾಶ್ ಹೆಗಡೆ ಇರೋದ್ರಿಂದ ಅವ್ರಿಗೆ ಬೆಂಬಲ ಕೊಡ್ತಾ ಇರೋದು? ಕಾಂಗ್ರೆಸ್ನಿಂದ ಬಂದಿದ್ದೀನಿ, ಈ ಸರಿ ಮಾಡಿ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಬಂದಿವಸ ಮತ್ತೆ ಜಾಸ್ತಿ ನಮಗೆ ಉತ್ಪನ್ನ ಆಗುತ್ತೆ. ಅದಕ್ಕೋಸ್ಕರ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ಟಿಕೆಟ್ನ ಆಕಾಂಕ್ಷೆಯಲ್ಲಿದ್ದವರಿಗೆ ಮೋಸ ಆಗಲಿಲ್ವಾ? ಇಲ್ಲ, ಏನೂ ಆಗಿಲ್ಲ, ಅದರಿಂದ ಏನೂ ಆಗಿಲ್ಲ. ಅವ್ರ ಮಾತಿಂದ ಯಾವುದೇ ಕಾರ್ಯಕರ್ತ ಏನು ಯಾರಿಗೂ ಮೋಸ ಆಗಿಲ್ಲ, ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಇರ್ತಾರೆ. ಒಳ್ಳೆ ರೀತಿ ಎಲ್ಲ ಎಲೆಕ್ಷನ್ ಎಲ್ಲ ಒಳ್ಳೆ ಆದಮೇಲೆ ನೀವು ರಿಸಲ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಜಯಪ್ರಕಾಶ್ ಹೆಗಡೆ ವಿನ್ 100%. ಥ್ಯಾಂಕ್ ಯು. ಊರು ಉದ್ಧಾರ ಮಾಡೋರಿಗೆ ಯಾರು ಊರು ಉದ್ಧಾರ ಮಾಡಿದ್ದಾರೆ? ಲೀಕ್ ಮಾಡೋಕ್ಕಾಗಲ್ಲ ಸರ್, ಈಗ ಲೀಕ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಹೌದಾ? ಈಗ ಜಯಪ್ರಕಾಶ್ ಹೆಗಡೆ ಹಾಗೇನೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯಾರು ವಿನ್ ಆಗಬೇಕು, ಕಾಂಗ್ರೆಸ್ ಬಿಜೆಪಿನ? ಅದೇ ಲೀಕ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಎಂತೆಲ್ಲ ಹೇಳಿ, ನಿಮ್ಮ ಆಯ್ಕೆ, ನಿಮ್ಮ ಅಭಿಪ್ರಾಯ ಅಷ್ಟೇ. ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನ ಯೋಜನೆಗಳನ್ನು ನೋಡಿ ಹಾಕ್ತಾ ಇದ್ದೀರಾ? ಹಂಗೆ ಯೋಜನೆ ನೋಡ್ತಾ ಇಲ್ಲ, ನಾವು ವ್ಯಕ್ತಿ ನೋಡ್ತಾ ಇದ್ದೀವಿ, ಕೆಲಸ ಮಾಡ್ತಾರೆ ಅಂತ. ಹಾಗೇನೆ ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಇದೆ, ಅವ್ರ ಮೇಲೆ ಭರವಸೆ ಇದೆ. ಬಟ್ ಪ್ರೆಸೆಂಟ್ ಆಗಿ ಈ ಕಡೆ ನಿಂತಿರೋದು ಪಾರ್ಟಿಲಿ ವ್ಯಕ್ತಿ ನೋಡ್ಬೇಕಂತ ನಮಗೆ ಜಯಪ್ರಕಾಶ್ ಹೆಗಡೆ ಅವರು ಬೆಸ್ಟ್ ಅನಿಸ್ತಾ ಇದೆ. ಹಂಗಾಗಿ ಜಯಪ್ರಕಾಶ್ ಹೆಗಡೆಗೆ ಯಾಕೆ ಕೋಟ ಶ್ರೀನಿವಾಸ ಪೂಜಾರಿ ಬೇಡ್ದ? ಅವರಿಗೆ ಸ್ವಲ್ಪ ಒಳ್ಳೆ ನಾಲೆಜ್ ಇದೆ, ನಾಲೆಜ್ ಇದೆ, ಅದಕ್ಕೋಸ್ಕರ ಓಟ್ ಅವರಿಗೆ. ಹಂಗೆ ಇಲ್ಲ, ಓಟಿಗೆ ಹೋಗ್ತಾ ಇಲ್ಲ, ರಜೆ ಇಲ್ವಾ? ಎಲ್ಲಿಗೆ ವರ್ಕ್ ಮಾಡೋದು ಹೇಳಿ? KMCಯಲ್ಲಿ. ಎಲೆಕ್ಷನ್ಗೆ ರಜೆ ಕೊಡಲ್ವಾ? ರಜೆ ಉಂಟು, ಡ್ಯೂಟಿ ಉಂಟು, ಬೇರೆ ಟೈಮಲ್ಲಿ ಕೊಡ್ತಾರೆ. ನಮ್ಗೆ ಬೇರೆ ಟೈಮಲ್ಲಿ ಕೊಡ್ತಾರೆ. ಬರ್ಬೋದಲ್ಲ, ಓಟ್ ಹಾಕ್ಬೋದಲ್ಲ? ಹಾಕ್ಬೋದು, ಹಾಕ್ಲಿಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಓಟ್ ಮತದಾನ ಇದೆಯಲ್ಲ, ನಮ್ಮ ಅಮೂಲ್ಯ ಹಕ್ಕು, ನಾವು ಅದನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಓಕೆ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಬಂದು ಓಟ್ ಹಾಕಿ.
ಅಭ್ಯರ್ಥಿಗಳು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೋಟಾ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕೂಡ ಓದ್ಬೋದು. ಓಕೆನಾ? ಥ್ಯಾಂಕ್ ಯು. ಕಾಂಗ್ರೆಸ್ ಬಿಜೆಪಿ ಸರ್? ಕಾಂಗ್ರೆಸ್. ಕಾಂಗ್ರೆಸ್ ಎಂತಕ್ಕೆ ಸರ್ ಕಾಂಗ್ರೆಸ್? ಎಲ್ಲ ಉಪಕಾರ ಮಾಡಿದ್ರಲ್ಲ. ಎಲ್ಲ ಉಪಕಾರ ಮಾಡಿ. ಎಂತ ಉಪಕಾರ ಆಯ್ತು ಸರ್ ಗಂಡಸರಿಗೆಲ್ಲ? ನಮ್ಮ ಗಂಡಸರಿಗೆಲ್ಲ ಆದರೆ ಹೆಂಗಸರಿಗೆಲ್ಲ ಕೊಟ್ಟಿದ್ರಲ್ಲ, ಹಂಗಾಗಿ. ಈಗ ಮೋದಿ ಆಡಳಿತ ಖುಷಿ ಕೊಡ್ಲಿ ಸರ್ ನಿಮಗೆ? ಅದು ಕೊಡಲಿಲ್ಲ. ಎಲ್ಲ ಎಂತ ಕೊಡಲಿಲ್ಲ. ಖುಷಿ ಕೊಡ್ಲಿಲ್ಲ. ಏನು ಕೊಡಲಿಲ್ಲ. ಏನು ಖುಷಿ ಕೊಡ್ಲಿಲ್ಲ. ಏನು ಈ ಬಾರಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ತಾರಾ ಅಥವಾ ಆಗಲ್ವಾ? ಈ ಸಲ ಆಗುದಿಲ್ಲ. ಆಗುದಿಲ್ಲ ಅಂತೀರಾ? ಇಲ್ಲ ಇಲ್ಲ. ಈ ಸಲ ನಿಮ್ಮ ಓಟ್ ಯಾರಿಗೆ, ಬಿಜೆಪಿಗೆ ಕಾಂಗ್ರೆಸ್? ನೋಡ್ಬೇಕು. ನೋಡ್ಬೇಕು ಪರ್ಸನಲ್. ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಖುಷಿ ಕೊಡ್ತಾ ನಿಮಗೆ? ಖುಷಿ ಕೊಡ್ತು. ಈ ಮೋದಿ ಆಡಳಿತ ಅದು ಎಲ್ಲ ಒಂದೇ ಅಲ್ಲ, ಏನು ಮಾಡೋದು, ಅದು ಖುಷಿ ಕೊಡೋದು, ಇದು ಖುಷಿಯೇ ಕೊಡೋದು. ಎರಡು ಎಲ್ಲರೂ ಒಂದೇ. ಎಲ್ಲರೂ ಒಂದೇ. ಅದು ಭೇದ ಏನಿಲ್ಲ. ಇನ್ನು ಡಿಸೈಡ್ ಮಾಡಿಲ್ಲ ಯಾರಿಗೆ ಓಟ್ ಹಾಕ್ಬೇಕಂತ? ಹೇಳುಕಾತಿಲ್ಲ. ಹೇಳೋಕಾತಿಲ್ಲ. ಎಂತಕ್ಕೆ? ಅದು ಇವರಿಗೆ ಹೇಳಿದ್ರೆ ಇನ್ನೊಬ್ಬರಿಗೆ ಬೇಜಾರಾಗೋದು, ಹಾಗೆಲ್ಲ ಬೇಡ. ಬೇಜಾರು ಪ್ರಶ್ನೆ ಅಲ್ಲ, ನೀವು ಅಭ್ಯರ್ಥಿ ನೋಡಿ ಮಾತಾ ಹಾಕೋದು, ಅದು ನಿಮ್ಮ ಹಕ್ಕು. ಬಿಜೆಪಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಹೌದು. ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ನ ಅಭ್ಯರ್ಥಿ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಾ? ಇಲ್ಲ. ಗೊತ್ತಿಲ್ಲ. ಇಲ್ಲ. ಯಾಕೆ ಬಿಜೆಪಿಗೆ ಅಂತೇಳಿ? ಮೋದಿ ಆಡಳಿತ ಇಷ್ಟ ಆಯ್ತಾ? ಹೌದು, ಫಸ್ಟ್ ಟೈಮ್ ಓಟ್ ಹಾಕುದು. ನೀವು ಫಸ್ಟ್ ಟೈಮ್ ಓಟ್ ಹಾಕ್ತಾ ಇದ್ದಾರೆ, ಕಂಗ್ರಾಚುಲೇಷನ್, ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ. ಓಕೆ. ಹಾಗೇನೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಇದು ಇಷ್ಟ ಆಯ್ತಾ ನಿಮಗೆ? ಫ್ರೀ ಬಸ್ ಬಿಟ್ಟಿದ್ದಾರೆ, ಮನೆಯಲ್ಲಿ ಎಲ್ಲ 2,000 ರೂಪಾಯಿ ಬರುತ್ತೆ. ಅದಡ್ಡಿಲ್ಲ, ಅದು ನಮ್ಮ ಮನೆಯವರಿಗೆ ಮಾತ್ರ, ನಿಮ್ಗೆ ಬರಲ್ಲ. ನೀವು ಫ್ರೀ ಬಸ್ಸಲ್ಲಿ ಓಡಾಡಲ್ವಾ? ಇಲ್ಲ. ಯಾಕೆ ಫ್ರೀ ಬಸ್ಸಲ್ಲಿ ಓಡಾಡಲ್ಲ? ನಮ್ಮೂರಲ್ಲಿ ಇಲ್ಲ ಅಲ್ಲ ಅದು. ಫ್ರೀ ಬಸ್ ಇಲ್ಲ, ಹಂಗಾದ್ರೆ ಗ್ಯಾರಂಟಿ ವೇಸ್ಟ್ ಆಯ್ತು ನಿಮ್ಗೆ ಕೊಟ್ಟಿದ್ದು. ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ ಈ ಸಲ? ನಾವು ಬಿಜೆಪಿ ಸಪೋರ್ಟ್. ಬಿಜೆಪಿ. ಯಾಕೆ ಬಿಜೆಪಿ? ಫಸ್ಟ್ ಓಟ್ ನಮ್ದು, ಅದೇ ಬಿಜೆಪಿ ಹಾಕೋಣ. ಕಂಗ್ರಾಚುಲೇಷನ್, ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ. ಖುಷಿ ಕೊಡ್ತಾ ಮೋದಿ ಆಡಳಿತ? ಖುಷಿ. ಪ್ರಧಾನಿ ಆಗ್ತಾರೆ ಮೋದಿ ಮತ್ತೊಂದ್ಸಲ? ಪ್ರಧಾನಿ ಆಗೋದು ಮೋದಿನೇ. ಮೋದಿ ಆಗ್ತಾರೆ. ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಎಲ್ಲ ಖುಷಿ ಕೊಡ್ತಾ? ಖುಷಿ ಕೊಡ್ತು. ನಮ್ಗೆ ಎಂತ ಯೋಜನೆ ಇಲ್ಲ ಅಲ್ಲ ನಮಗೆಲ್ಲ. ಓಟ್ ಯಾರಿಗಂತ ಹೇಳೋದಿಲ್ಲ ನಾವು. ಪರ್ಸನಲ್. ಪರ್ಸನಲ್. ಹೌದು. ಇನ್ನೂ ಡಿಸೈಡ್ ಮಾಡಲ್ಲ. ಡಿಸೈಡ್ ಕೋಟಾ ಶ್ರೀನಿವಾಸ್ ಪೂಜಾರಿ, ಜಯಪ್ರಕಾಶ್ ಹೆಗ್ಡೆ, ನಿಮ್ಮ ಅಭಿಪ್ರಾಯ? ಅದೇ ಯಾರಿಗಂತ ಹೇಳೋದ ಅಲ್ಲ, ಕಷ್ಟ ಬಡವರಿದ್ರೆ ಬಡವರಾಗೇ ಇರ್ತಾರೆ, ಶ್ರೀಮಂತರಾಗೇ ಇರ್ತಾರೆ. ಅಲ್ಲ, ಕೋಟಿಗಟ್ಟಲೆ ದುಡ್ಡೆಲ್ಲ ಇಡ್ತಾರೆ, ಅವ್ರು ತೊಗೊಂಡು ಹೋಗ್ತಾರೆ. ಬಡವರಾಗಿರ್ತಾರೆ. ಯಾರಿಗೆ ಓಟ್ ಹಾಕೋದು, ಈ ಕಡೆ ಹಾಕೋದ ಗೊತ್ತಾಗೋದಿಲ್ಲ. ಯಾಕಂದರೆ ನಮಗೆ ಮೋದಿನೂ ಒಂದು ವೇಳೆ ಈ ಅಕ್ರಮ್ ಇದ್ದಿದ್ದು, ಆಮೇಲೆ ಈ ಏನಂದರೆ ಐಸೆ ಜಾಗ ಎಲ್ಲ ಕೊಡ್ತಿದ್ರಲ್ಲ, ಅವರೆಲ್ಲ ಕೊಡ್ತಿದ್ದನ್ನು ಎಲ್ಲ ಬಂದಾಗಿದೆ. ಈಗ ಅವರು ಬಂದರೆ ನಮ್ದು ಇದೆಲ್ಲ ಬರ್ಬೋದೇನೋ ಅಂತ ವಿಚಾರ. ಈಗ ಏನು ಕಾಂಗ್ರೆಸ್ಸಿನವರೆಲ್ಲ ಬಂದ ಏನು ವಯಸ್ಸಿನವ್ರಿಗೆ ಮಾಡಬೇಕಿತ್ತ, ಎಲ್ಲರಿಗೆ ಕೊಟ್ಬಿಟ್ಟಾರ. ಒಂದು ಟೈಮ್ ಏನು ಮಾಡಿದ, ಬಸ್ನಾಗ ಓಡಾಡಲಿಕ್ಕೆಲ್ಲ ಕಷ್ಟ ಆಗಕತ್ತಿತ್ತು. ಈ ಸ್ಕೂಲ್ ಹುಡುಗರಿಗೆ ಮತ್ತು ವಯಸ್ಸಿನವರಿಗೆ ಎಲ್ಲ ಓಡಾಡಿ ಕಷ್ಟ ಆಗ್ತಿತ್ತು. ಆ ಥರ ಒಂದು ವೇಳೆ ಕೊಟ್ಟಿದ್ದು ಒಳ್ಳೆಯದೇ, ಒಂದು ವೇಳೆ ಒಳ್ಳೇದಲ್ಲ ಅಂತಲೂ ಹೇಳ್ತೇವೆ. ಯಾಕಂದರೆ ಅವ್ರು ತಿಳ್ಕೊಬೇಕಿತ್ತ, ಕೊಡಬಾರ್ದಿತ್ತಂತೇಳಿ. ಓದ್ತಾ ಏನು ಸ್ಟಡಿ ಮಾಡ್ತಿದ್ದೀರಾ? ನಾನು ಸೆಕೆಂಡ್ BCA. ಸೆಕೆಂಡ್ BCA. ಓಟ್ ರೈಟ್ಸ್ ಇದೆ ತಾನೆ? ಸೆಕೆಂಡ್ ಓಟಾ ಫಸ್ಟ್ ಓಟಾ? ಫಸ್ಟ್ ಓಟ್. ಕಂಗ್ರಾಚುಲೇಷನ್, ಒಳ್ಳೆ ಅಭ್ಯರ್ಥಿಗೆ ಓಟ್ ಮಾಡಿ. ನಿಮ್ಮ ಆಯ್ಕೆ ಈ ಬಾರಿ ಯಾರು? ಬಿಜೆಪಿ. ಯಾಕೆ ಬಿಜೆಪಿ ಮೇಡಮ್? ಯಾಕಂತ ಹೇಳಿದ್ರೆ ಒಳ್ಳೆ ಕ್ಯಾಂಡಿಡೇಟ್ ಎಲ್ಲ ಇದ್ದಾರೆ ಅದರಲ್ಲಿ, ಅದಕ್ಕೆ ಬಿಜೆಪಿಗೆ ಓಟ್ ಹಾಕುವ ಅಂತ. ಕೋಟಾ ಶ್ರೀನಿವಾಸ್ ಪೂಜಾರಿ ಒಳ್ಳೆ ಕ್ಯಾಂಡಿಡೇಟ್. ಎಲ್ಲರೂ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ಅಂದರೆ ಕಾಂಗ್ರೆಸ್ಗಿಂತ ಬಿಜೆಪಿನೇ ನಮ್ಗೆ ಒಳ್ಳೇದಂತ ಹೇಳಿ, ಅಂದರೆ ಈ ಸತಿ ಬಿಜೆಪಿನೇ ಬರಲಿ ಅಂತ. ಕಾಂಗ್ರೆಸ್ ಬಂದು ಸಾಕಾಗಿದೆ ಎಲ್ಲರಿಗೂ. ಸೊ ಅದಕ್ಕೆ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ ಅಥವಾ ಕ್ಯಾಂಡಿಡೇಟ್ ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ? ಕ್ಯಾಂಡಿಡೇಟ್ ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ? ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಗಲಿಲ್ಲ. ಯಾಕಂತ ಹೇಳ್ತಾರೆ ಅದರಲ್ಲ ತುಂಬ ಲಾಸಸ್ ಎಲ್ಲ ಆಗ್ತಾ ಉಂಟು. ಅಂತ ಪ್ರಾಫಿಟ್ ಅಂತ ಆಗಲಿಲ್ಲ ಬಿಡಿ, ಲಾಸಸ್ ಎಲ್ಲ ಆಗ್ತಾ ಉಂಟು. ಅವರು ನಮ್ಮದೇ ದುಡ್ಡು ತಗೊಂಡು ನಮಗೆ ಕೊಡ್ತಾ ಇದ್ದಾರೆ. ಪ್ಲಸ್ ಮತ್ತೆಂತ ಹೇಳಿದರೆ, ಈಗ ಒಂದು ಫ್ಯಾಮ್ಲಿಯಲ್ಲಿ ಈಗ ಅಪ್ಪನ ದುಡ್ಡು ತೊಗೊಂಡು ಅಮ್ಮನಿಗೆ ಕೊಡೋದು ಅಂತ ಹೇಳಿದರೆ, ಈಗ ಒಂದು ಬಾರಲ್ಲ ಅಂತ ಹೇಳಿದರೆ ಬಾರಿಂದ ಎಲ್ಲ ರೇಟ್ ಜಾಸ್ತಿ ಮಾಡೋದು. ಪ್ಲಸ್ ಈಗ ಮತ್ತೆ ಆಚೆ ಈಚೆ ಎಲ್ಲ, ಈಗ ನಾವು ಏನೋ ಅಂಗಡಿ ಹೋಗೋದಿದ್ರೆ ಅಂಗಡಿಯಲ್ಲಿ ಅವರ ಒಂದು ಬೇಳೆಗಾಗಲಿ ಅಕ್ಕಿ ಆಗಲಿ ಅಲ್ಲೇ ರೇಟ್ ಜಾಸ್ತಿ ಆಗೋದು. ಅದೇ ದುಡ್ಡು ನಮ್ಗೆ ಸಿಗ್ತಾ ಉಂಟು ಅಷ್ಟೇ, 2,000 ಆಗಿ. ಮತ್ತೆಂತ ಎಲ್ಲ ಫ್ರೀ ಬಸ್ಸಲ್ಲಿ ಓಡಾಡಿದ್ದೀರಾ? ಫ್ರೀ ಬಸ್ಸಲ್ಲಿ ಹೋಗುತ್ತೆ, ಬಟ್ ನಾವು ದುಡ್ಡು ಕೊಟ್ಟು ಹೋಗುತ್ತೆ. ದುಡ್ಡು ಕೊಟ್ಟು ಹೋಗ್ತೀರಾ? ಥ್ಯಾಂಕ್ ಯು. ಸತಿ ಹೋಗತ್ತಷ್ಟೇ. ಥ್ಯಾಂಕ್ ಯು. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಒಳ್ಳೆದಾಗಿ ಸರ್. ನಮಸ್ಕಾರ. ನಮಸ್ತೆ. ಆರಾಮ ಸರ್? ಬಿಸಿಲು ಜೋರ ಸರ್? ಎಲೆಕ್ಷನ್ ಜೋರ? ಈಗ ನಮ್ಮ ಕರಾವಳಿಯಲ್ಲಿ ಬಿಸಿಲು ಜಾಸ್ತಿ ಬರಲೇಬೇಕಲ್ಲ. ಹೌದಲ್ಲ, ಸೆಕೆ ಜೋರ್ ಇತ್ತು. ಸೆಕೆ ಜೋರ. ಸರ್ ಯಾರು ವಿನ್ ಆತ್ರಿ ಸಲ? 400 ಸೀಟ್ ಮೇಲೆ ದಾಟಿ ಹೋಗೋದೇ ಬಿಜೆಪಿ. ಬಟ್ ಇಲ್ಲಿ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾದಲ್ಲಿ ಇಲ್ಲಿ
ಇಲ್ಲಿ ನಿಂತವರು ಕೋಟ ಶ್ರೀನಿವಾಸ ಪೂಜಾರಿ. ಕೋಟ ಶ್ರೀನಿವಾಸ ಪೂಜಾರಿ ಅಂತ ಹೇಳೋದಲ್ಲ ನಾವು, ಓಟ್ ಹಾಕೋದು ಮೋದಿಗೆ. ಕೋಟ ಶ್ರೀನಿವಾಸ ಪೂಜಾರಿಗೆ ಕೋಟ ಶ್ರೀನಿವಾಸ ಪೂಜಾರಿ ಒಂದು ಎದುರುಗಡೆ ಇರ್ತಾರೆ, ಆದರೆ ಓಟ್ ಮೋದಿಗೆ. ಓಟು. ಹಾಗೇನೆ ಸಿದ್ದರಾಮಯ್ಯನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಸಿದ್ದರಾಮಯ್ಯ ಏನು ಸರಿ ಇಲ್ಲ ರೀ, ಮಾತಕ್ಕೆ ಹೊರಟು. ಅವರು ಕುರುಬರಲ್ವಾ, ಅವ್ರದ್ದು ಮಾತು ಹೊರಟು. ನಮ್ಮ ದಕ್ಷಿಣ ಕನ್ನಡದವ್ರಿಗೆ ಅವ್ರ ಮಾತು ಇಡಿಸಲ್ಲ. ಹೌದಾ? ಭಾರಿ ಕೆಟ್ಟದಾಗಿ, ಕೆಟ್ಟದಾಗಿ ಅವ್ರದ್ದು ಮಾತು ಕೇಳಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಕಾರ್ವೆ ಅಂತ. ಯಾರಿಗೆ ಓಟ್ ಹಾಕ್ತೀರಾ? ವೋಟ್ ರೈಟ್ಸ್ ಇದೆ ತಾನೆ? ವೋಟ್ ರೈಟ್ಸ್ ಇದೆ. ಫಸ್ಟ್ ವೋಟ್ ಆಯ್ತು. ಫಸ್ಟ್ ವೋಟ್. ಕಂಗ್ರ್ಯಾಚುಲೇಷನ್, ಒಳ್ಳೆ ಅಭ್ಯರ್ಥಿ ವೋಟ್ ಹಾಕಿ. ನಿಮ್ಮ ಆಯ್ಕೆ ಯಾರು ಉಡುಪಿ ಚಿಕ್ಕಮಗಳೂರಿನಲ್ಲಿ? ಕೋಟ ಶ್ರೀನಿವಾಸ ಪೂಜಾರಿ. ವೀಕ್ಷಕರೇ, ಯಾವ ರೀತಿಯಾಗಿ ಜನರ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಅಂತೇಳಿ ಇದಾಗಿತ್ತು ಇವತ್ತಿನ ಅಖಾಡ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.